ವಿಂಟರ್ಸಲ್ಲಿ ಈ ಥರ ಮೇಕಪ್ ತುಂಬಾ ಕೇಕಿ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ. ಇದಕ್ಕೆ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ನ ನಾನು ಹುಡುಕಿದಾಗ ನನಗೆ ಸಿಕ್ಕಿದ್ದು ಯಾವ್ದು ಗೊತ್ತಾ? ಈ 3 ಮ್ಯಾಜಿಕಲ್ ಪ್ರಾಡಕ್ಟ್ಸ್. ಸಿಂಪಲ್ ಮೇಕಪ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಫೇಸಸ್ ಕ್ಯಾನಡಾ ಅವರ ಮೇಕಪ್ ಫಿಕ್ಸರ್. ಇದು 12 ಅವರ್ಸ್ ತನಕ ಲಾಂಗ್ ಸ್ಟೇ ಇರುತ್ತೆ, ಮ್ಯಾಟ್ ಫಿನಿಶ್ ಕೂಡ ಇರುತ್ತೆ. ಇದರಲ್ಲಿ ಟೀ ಎಕ್ಸ್ಟ್ರಾಕ್ಟ್ಸ್ ಇಂದ ಇನ್ಫ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಫೇಸಸ್ ಕ್ಯಾನಡಾ ಅವರ 3-in-1 ಹೈಡ್ರಾ ಮ್ಯಾಟ್ ಫೌಂಡೇಶನ್ ನ ಯೂಸ್ ಮಾಡ್ತಿದ್ದೀನಿ. ಇದು ಫೌಂಡೇಶನ್, ಮಾಯಿಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ ಆಗಿ ಕೂಡ ಯೂಸ್ ಮಾಡಬಹುದು. ದಿಸ್ ಇಸ್ ಇನ್ಫ್ಯೂಸ್ಡ್ ವಿತ್ ಆಲೋವೆರಾ ಹಾಗೆ 10 ಅವರ್ಸ್ ತನಕ ಲಾಂಗ್ ಸ್ಟೇ ಇರುತ್ತೆ. ತುಂಬ ಈಸಿಯಾಗಿ ಕೈಯಲ್ಲೇ ಬ್ಲೆಂಡ್ ಆಗುತ್ತೆ. ಈಗ ಫಿನಿಶ್ ಲುಕ್ನ ತೋರಿಸ್ತೀನಿ ನೋಡಿ, ಆಲ್ರೆಡಿ ಎಷ್ಟು ಗ್ಲೋಯಿಂಗ್ ಆಗಿದೆ ಅಂತ. ನೆಕ್ಸ್ಟ್ ಫೇಸಸ್ ಕ್ಯಾನಡಾ ಅವರ ಕಂಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ಇದು ತುಂಬಾ ಲೈಟ್ ವೇಟ್, ಪಿಗ್ಮೆಂಟೆಡ್ ಆಗಿದೆ, ಕಂಫರ್ಟಬಲ್ ಆನ್ ಲಿಪ್ಸ್ ಆ್ಯಂಡ್ ಫೀಲ್ಸ್ ಗ್ರೇಟ್. ಇದು ಫುಡ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್ ಕೂಡ. ಇದಕ್ಕೆ ಪ್ರೂಫ್ ಇಲ್ಲೇ ಇದೆ ನೋಡಿ. ಇದರ ಬೆಲೆ ಬಂದು $299 ಅಷ್ಟೇ. ಇದನ್ನು ಬ್ಲಷ್ ಮತ್ತು ಐ ಶ್ಯಾಡೋ ಆಗಿ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ವಲ್ಪ ಮಸ್ಕಾರ ಅಪ್ಲೈ ಮಾಡ್ತಿದ್ದೀನಿ. ಅದೇ ಮಸ್ಕಾರ ವಾಂಡ್ನ ನಾನು ಐಬ್ರೋಸ್ ಕೂಡ ಫಿಲ್ ಮಾಡಿಕೊಂಡೆ. ನೆಕ್ಸ್ಟ್ ಅದೇ ಫಿಕ್ಸರ್ನ ಯೂಸ್ ಮಾಡ್ತಿದ್ದೀನಿ ಟು ಸೀಲ್ ಮೈ ಮೇಕಪ್. ಹಾಗೆ ತುಂಬ ನೀರು ಹಾಕ್ಕೊಂಡೆ ಮುಖದ ಮೇಲೆ ಟು ಟೆಸ್ಟ್ ಮೈ ಮೇಕಪ್. ಐ ವಾಸ್ ಸರ್ಪ್ರೈಸ್ಡ್, ಯಾವ ಮೇಕಪ್ಪು ಮೂವ್ ಆಗಿರಲಿಲ್ಲ, ಟ್ರಾನ್ಸ್ಫರ್ ಕೂಡ ಆಗಿರಲಿಲ್ಲ. ಇದು ನನ್ನ ಫೈನಲ್ ಲುಕ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಿಮಗೆ ಈ ಪ್ರಾಡಕ್ಟ್ಸ್ ಬೇಕಂದರೆ ಟ್ಯಾಗ್ ಮಾಡಿದ್ದೀನಿ.